ಮಾಹಿತಿ ಹಕ್ಕು ವೇದಿಕೆ ನೂತನ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಐಡಿ ಕಾರ್ಡ್ ವಿತರಣೆ ಮಾಡಿದ ಹೇಮಂತ್ ನಾಗರಾಜ್. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ ವತಿಯಿಂದ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಹೇಮಂತ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೆದ ಜಿಲ್ಲಾ ನೂತನ ಪದಾಧಿಕಾರಿಗಳ ನೇಮಕಾತಿ ಹಾಗೂ ಪತ್ರಿಕಾಗೋಷ್ಠಿ ನಡೆಸಲಾಗಿತ್ತು. ಈ ಸಂದರ್ಭದಲ್ಲಿ ಕೂಡ್ಲಿಗಿ ತಾಲೂಕಿನ ಹಲವು ಪದಾಧಿಕಾರಿಗಳು ಹಾಗೂ ವಿಜಯನಗರ ಜಿಲ್ಲೆಯ ಕೆಲವು ತಾಲೂಕಿನ ಪದಾಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದು, ಸಭೆಯಲ್ಲಿ ಭಾಗವಹಿಸಿದ ಮಾಹಿತಿ ಹಕ್ಕು ವೇದಿಕೆ ಪದಾಧಿಕಾರಿಗಳಿಗೆ ನೂತನ ಐಡಿ ಕಾರ್ಡ್ ಅನ್ನು ಸಂಘದ ಸಂಸ್ಥಾಪಕರಾದ ಹೇಮಂತ್ ನಾಗರಾಜ್ ಅವರು ಹಾಗೂ ವಿಜಯನಗರ ಜಿಲ್ಲಾ ರಾಜನಗೌಡ ಅವರು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾಹಿತಿ ಹಕ್ಕು ವೇದಿಕೆಯ ಸಂಸ್ಥಾಪಕರಾದ ಹೇಮಂತ್ ನಾಗರಾಜ್ ಅವರು ಸಂಘಟನೆ ಕುರಿತು ಪದಾಧಿಕಾರಿಗಳಿಗೆ ಸಂಘದ ನಿಯಮಾವಳಿಗಳನ್ನು ತಿಳಿಸುತ್ತಾ ರಾಜ್ಯದಲ್ಲಿ ನಡೆಯುತ್ತಿರುವ ಭ್ರಷ್ಟ ಅಧಿಕಾರಿಗಳು, ರಾಜಕಾರಣಿಗಳು, ಸಾರ್ವಜನಿಕರ ಸೇವೆ ಎಂದು ಬಿಂಬಿಸುತ್ತಿರುವ ಹಲವರನ್ನು ವಿರುದ್ಧ ನಮ್ಮ ಸಂಘಟನೆಯು ಪಾರದರ್ಶಕತೆಯಿಂದ ಕಾನೂನು ವ್ಯಾಪ್ತಿಗೆ ಒಳಪಡುವಂತೆ ಮಾಹಿತಿ ಸಂಗ್ರಹಿಸಿ ಜಿಲ್ಲೆಗೆ ಹಾಗೂ ತಾಲೂಕು ಗ್ರಾಮಗಳಿಗೆ ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳಿಗಾಗಿ ಬಿಡುಗಡೆಯಾಗುವಂತಹ ಅನುದಾನಗಳು ಹಾಗೂ ಶಿಕ್ಷಣಾತ್ಮಕವಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳು ಕಳಪೆಯಾಗದಂತೆ ಉತ್ತಮ ಆಡಳಿತ ಮಾಡುವ ಸಲುವಾಗಿ ಹಾಗೂ ಸಾರ್ವಜನಿಕರಲ್ಲಿ ಮಾಹಿತಿ ಹಕ್ಕು ಅಧಿನಿಯಮ ಸರಿಯಾಗಿ ತಿಳಿಯದೇ ಇರುವುದನ್ನು ಜಾಗೃತಿ ಮೂಡಿಸುವ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೋರಾಟಗಳನ್ನು ಭ್ರಷ್ಟಾಚಾರ ನಡೆಯುವ ಜಿಲ್ಲೆಗಳಲ್ಲಿ ಹಾಗೂ ಗ್ರಾಮಗಳಲ್ಲಿ ಹೋರಾಟವನ್ನು ಹಮ್ಮಿಕೊಂಡು ನ್ಯಾಯ ಕೊಡಿಸುವ ಸೇವೆ ನಮ್ಮ ಸಂಘಟನೆಯ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳಾದ ಜಿಲ್ಲಾಧ್ಯಕ್ಷರಾದ ರಾಜನಗೌಡ ಹಾಗೂ ಉಪಾಧ್ಯಕ್ಷರಾಗಿ ಸುರೇಶ್ ಹೂವಿನಹಡಗಲಿ, ವೆಂಕಟೇಶ್ ಜಿಲ್ಲಾ ಉಪಾಧ್ಯಕ್ಷರು ಕೂಡ್ಲಿಗಿ, ಬೊಮ್ಮಗಟ್ಟೆ ಪಂಪಾಪತಿ ಜಿಲ್ಲಾ ಸದಸ್ಯರು ಕೂಡ್ಲಿಗಿ, ತಿಪ್ಪೇಶ್ ನಾಯ್ಕ ಜಿಲ್ಲಾ ಸದಸ್ಯರು, ಸಿದ್ದೇಶ್ ಕೊಟ್ಟೂರು, ಮಲ್ಲಪ್ಪ ಜಿಲ್ಲಾ ಸದಸ್ಯರು, ಚಂದ್ರಶೇಖರ್ ಜಿಲ್ಲಾ ಕಾನೂನು ಸಲಹೆಗಾರರು, ಕರಿಯಪ್ಪ ಜಿಲ್ಲಾ ಸದಸ್ಯರು, ಸೋಮಶೇಖರ್ ಹಡಗಲಿ ಜಿಲ್ಲಾ ಸದಸ್ಯರು, ಕೊಟ್ರೇಶ್ ಜಿಲ್ಲಾ ಸದಸ್ಯರು, ನಾಗರಾಜ್ ಜಿಲ್ಲಾ ಸದಸ್ಯರು, ಬಸವರಾಜ್ ಜಿಲ್ಲಾ ಸದಸ್ಯರು, ಇನ್ನು ಹಲವು ಮುಖಂಡರುಗಳು ಭಾಗವಹಿಸಿದ್ದು, ಹಾಗೆ ಈ ಸಂದರ್ಭದಲ್ಲಿ ಸಂಘದ ಸದಸ್ಯರುಗಳು ರಾಜ್ಯಾಧ್ಯಕ್ಷರ, ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಸಂಘದ ಹಲವು ವಿಷಯಗಳ ಕುರಿತು ಚರ್ಚೆ ಮಾಡುವುದರೊಂದಿಗೆ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ವರದಿ ರಾಘವೇಂದ್ರ ಸಾಲುಮನೆ, ಕೂಡ್ಲಿಗಿ. ನನ್ನ ಪ್ರೀತಿಯ ಪತ್ರಿಕಾ ಮಿತ್ರರೇ ಹಾಗೂ ವೇದಿಕೆಯಲ್ಲಿ ಈಗಾಗಲೇ ಆಕ್ಟಿವ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ ಮತ್ತು ಸದಸ್ಯರುಗಳೇ, ಮತ್ತು ಇವತ್ತು ಐಡಿ ಕಾರ್ಡ್ನ ಪಡ್ಕೊಂಡು ಹೊಸ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋಕ್ಕೆ ಆಗಮಿಸಿರುವಂತಹ ನೂತನ ಸದಸ್ಯರುಗಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ವೇದಿಕೆಯ ಪರವಾಗಿ ನನ್ನ ಸ್ವಾಗತವನ್ನು ಕೋರ್ತಾ ನನ್ನ ಮಾತುಗಳನ್ನ ಶುರು ಮಾಡ್ತೀನಿ. ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ ನವೆಂಬರ್ 18, 2023ರಲ್ಲಿ ಅಧಿಕೃತವಾಗಿ ನೋಂದಣಿಯಾಗಿ ತನ್ನ ಕಾರ್ಯವನ್ನು ಶುರು ಮಾಡುತ್ತದೆ. ನಂತರದಲ್ಲಿ ಅಧಿಕಾರಿಗಳು ಇವತ್ತು ಸಮಾಜ RTI ಮಿತ್ರರಿಗೆ ಕಳಂಕ, ಈ ಸಮಾಜದಲ್ಲಿ RTI ಮಿತ್ರರಿಗೆ ಕಳಂಕ ಇರೋರು ಯಾರು ತರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಧಿಕಾರಿಗಳು. ಅವರು ಸರಿಯಾಗಿ ಸಮರ್ಪಕವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇ ಆದರೆ ಯಾರು ಕೂಡ ಮುಂದುವರಿಯಲ್ಲ. ನಾನು ಇದ್ರ ಮೂಲಕ ನಾನು ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರಿಗೆ ನಾನು ಮನವಿ ಮಾಡ್ಕೊತೇನೆ. ಯಾರೇ ಮಾಹಿತಿ ಕೇಳಿ ಅರ್ಜಿ ಹಾಕಿದ್ರು 30 ದಿನಗಳ ಒಳಗಡೆ ನಮಗೆ ಮಾಹಿತಿಯನ್ನು ಕೊಡಿಸುವಂಥ ಕೆಲಸ ನಿಮಗೆ ಆಗಬೇಕು. ಆಯೋಗಕ್ಕೆ ನೀವೊಂದು ಆರ್ಡರನ್ನು ಪಾಸ್ ಮಾಡಬೇಕು. ಕರ್ನಾಟಕ ಇನ್ಫಾರ್ಮೇಷನ್ ಕಮಿಷನ್ಗೆ ಆ ಒಂದು ಆರ್ಡರನ್ನು ಪಾಸ್ ಮಾಡಬೇಕು. ಮತ್ತು ಮೊದಲನೇ ಮೇಲ್ಮನವಿ ಆಗ್ತಾಗ ನಮ್ಗೇನು ನಿಗದಿತ ಸಮಯ ಏನಿದೆ ಆ ಸಮಯದೊಳಗಡೆ 45 ದಿನಗಳೊಳಗಡೆ ನಮಗೆ ಮೊದಲನೇ ಅಪೀಲ್ ಆ ಕೇಸ್ ಮುಗಿದೋಗ್ಬಿಡ್ಬೋದು. ಆಯೋಗದವರೆಗೂ ತಗೊಂಡೋಗ್ಬಾರ್ದು. ಒಂದು ವೇಳೆ 90 ದಿನ ಮೀರಿ ನಾವು ಆಯೋಗಕ್ಕೆ ಏನಾದರೂ ಒಂದು ಸೆಕೆಂಡ್ ಅಪೀಲೆಂಟ್ ಹಾಕೊಂಡು ಹೋದ್ವಿ ಅಂದರೆ ಆದಷ್ಟು ಬೇಗ ಆ ಅರ್ಜಿಗಳನ್ನ ವಿಚಾರಣೆ ಮಾಡಿ ಬೇರೆ ಯಾವುದೇ ಒಂದು ಪರಿಶೀಲನೆ ಮಾಡಿದೆ ಅವನಾಗಲೇ PIO ತಡವಾಗಿ ಮಾಹಿತಿಯನ್ನು ಕೊಟ್ಟಿರ್ತಾನೆ. ಫಸ್ಟ್ ಅಪೀಲೆಂಟು ಕೂಡ ಅದನ್ನು ನಿರ್ಲಕ್ಷ್ಯ ಮಾಡಿರ್ತಾನೆ. ನೀವು ಏಕಾಏಕಿ ದಿನಕ್ಕೆ ಏನು ಸೆಕ್ಷನ್ 20 ಏನಿರ್ತದೆ ದಿನಕ್ಕೆ 250 ರೂಪಾಯಿನಂತೆ ಗರಿಷ್ಠ 25,000ವರೆಗೂ ನೀವು ನೇರವಾಗಿ ದಂಡ ಹಾಕಬೇಕು ಅಂತೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತೀನಿ. ಮತ್ತು ಉಳಿದಂತೆ ಇವತ್ತು ಬಹಳ ಖುಷಿ ಆಗ್ತಿದೆ ನನಗೆ. ವಿಜಯನಗರ ಅಂದ್ರೇನೆ ನನಗೊಂಥರ ಖುಷಿ. ನನಗೆ ಇಲ್ಲಿ ಬರಬೇಕು ಅಂದರೆ ಅದೊಂದು ಭಾಳ ಹೆಚ್ಚಿನ ಸಂಖ್ಯೆ ಕಾಣಿಸ್ತಿದೆ. ಈಗಾಗಲೇ ನಾವು ವಿಜಯನಗರದಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಿತ್ತು. ಕೆಲವೇ ದಿನಗಳಲ್ಲಿ ವಿತಿನ್ 1 or 2 ಮಂತ್ಸಲ್ಲಿ ನಾವು ಒಂದು ದೊಡ್ಡ ಮಟ್ಟದ ಕಾರ್ಯಾಗಾರವನ್ನು ಮಾಡ್ತೀವಿ. ನಿಮ್ಮೆಲ್ಲರೂ ಸಹಕಾರ ಹೀಗೆ ಇರಲಿ.
ವೇದಿಕೆ ಬೆಂಬಲ ಸದಾ ನಿಮ್ಮಿರ್ತದೆ. ಯಾವತ್ತು RTIನ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಳಿಗೆ ಬಳಸ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಸಾರ್ವಜನಿಕ ಹಿತಾಸಕ್ತಿಗಳನ್ನು ಇಟ್ಟುಕೊಂಡು ನೀವು RTIನ ಬಳಕೆ ಮಾಡಿ. ಇವತ್ತು ಒಂದೇ ಒಂದು ಕಾಯ್ದೆ, ಒಂದೇ ಒಂದು ಅಸ್ತ್ರ ಸಮಾಜದಲ್ಲಿ ಭ್ರಷ್ಟಾಚಾರವನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಬೋದು ಅಂತ ನಾನು ಹೇಳೋದಕ್ಕೆ ಹೋಗಲ್ಲ, ತಪ್ಪಾಗ್ತದೆ. ಕಡಿವಾಣ ಹಾಕ್ಬೋದು, ನಿಯಂತ್ರಣ ತರಬಹುದು ಅಂತ ಹೇಳಿದ್ರೆ ಈ ಕಾಯ್ದೆ ಇಟ್ಕೊಂಡು, ಈ ಕಾಯ್ದೆಯನ್ನ ಸಮರ್ಪಕವಾಗಿ ನೀವು ಬಳಸ್ಕೋಬೇಕು. ನೀವು ಈ ತರ ನೀವು ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡು, ಸಾರ್ವಜನಿಕ ಹಿತಾಸಕ್ತಿಯನ್ನು ಇಟ್ಟುಕೊಂಡು, ಮಾಹಿತಿ ಕಾಯ್ದೆಯನ್ನು ಬಳಸ್ಕೊಂಡು, ವೇದಿಕೆ ಹೆಸರನ್ನು ಬಳಸ್ಕೊಂಡು ನೀವು ಸಂಘಟನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದೇ ಆದ್ರೆ ನೀವು ಸಮಾಜ ನಿಮ್ಮನ್ನ ಗುರುತಿಸ್ತದೆ ಅನ್ನೋದನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಕ್ಷಮೆಯಲ್ಲಿ ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ. ಹೌದು, ಅಲ್ಲ ನಮ್ಮ ರಾಜ್ಯ ಸರ್ಕಾರದ ಬಗ್ಗೆ ಅಧಿಕಾರಿಗಳ ಹತ್ರ ನಾವು ಮಾಹಿತಿ ಕೇಳಬೇಕಾದ್ರೆ ನಾವು ಕಟ್ಟಿರುವಂತ ತೆರಿಗೆ ಹಣದಲ್ಲಿ ಏನೇನಾಗಿರ್ತದೆ, ಏನು ಕಾಮಗಾರಿ ಆಗಿರ್ತದೆ, ಏನು ನಡೆದಿರ್ತದೆ, ಅದರ ಲೆಕ್ಕವನ್ನು ಕೇಳ್ತೀವಿ ಹೊರತು ಅವ್ರ ವೈಯಕ್ತಿಕ ಮಾಹಿತಿನ ನಾನು ಕೇಳಲ್ಲ. ಇದೇ RTIಯಲ್ಲಿ, ಇದೇ RTI ಆ್ಯಕ್ಟಲ್ಲಿ ಏನು ಹೇಳ್ತದೆ, ಅವ್ರ ವೈಯಕ್ತಿಕ ಮಾಹಿತಿಯನ್ನು ನಾವು ಕೇಳಿದ್ದಾರೆ 819 ಅವ್ರು ರಿಜೆಕ್ಟ್ ಮಾಡ್ಬೋದು. ನಮ್ಮನ್ನ ವೈಯಕ್ತಿಕ ಮಾಹಿತಿ ಕೊಡೋದಕ್ಕೆ ಬರಲ್ಲ ಅಂತ ಹೇಳಿ ನಾವು ಕೇಳ್ತಿರೋದು, ನಾವು ಕಟ್ತಿರುವಂಥ ತೆರಿಗೆ ಹಣ ಎಲ್ಲೆಲ್ಲಿ ಬಳಕೆ ಆಗ್ತದೆ ಅಲ್ಲಲ್ಲಿ ಬೇಕಾಗಿರುವಂಥ ಮಾಹಿತಿಗಳನ್ನು ನಾವು ಕೇಳ್ತಾ ಇದ್ದೀವಿ ಅಂತ ಹೇಳಿದಾಗ 30 ದಿನದ ಒಳಗಾಗಿ ಅವ್ರ ಮಾಹಿತಿಯನ್ನು ಕೊಡಲೇಬೇಕು. ಮಾಹಿತಿ ಕೊಡಲೇಬೇಕು ಸರ್. ಮಾಹಿತಿ ಕೊಡದೆ ಅವರು ಈ ಥರ ಎಲ್ಲ ರೀಸನ್ಗಳನ್ನು ಕೊಡ್ತಿರೋದು RTI ಬಳಕೆದಾರರನ್ನ, ಹೋರಾಟಗಾರರನ್ನ ಹತ್ತಿಕ್ಕೋದಕ್ಕೆ. ಕೆಲವೊಂದು ಪಟ್ಟಭದ್ರತಾಸಕ್ತಿಗಳು RTI ಹೋರಾಟಗಾರರನ್ನ, ಬಳಕೆದಾರರನ್ನ ಹತ್ತಿಕ್ಕುವಂಥ ಕೆಲಸಗಳನ್ನು ಈಗಾಗಲೇ ಮಾಡ್ತಿರೋದನ್ನು ಜನಸಾಮಾನ್ಯರು ನಾವೆಲ್ಲರೂ ನೋಡ್ತಾ ಇದ್ದೀವಿ ಪ್ರತಿದಿನ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಇವತ್ತು ಯಾರು ಅದನ್ನು ದುರ್ಬಳಕೆ ಮಾಡಬೇಕು ಅಂತ ಹೋಗ್ತಿದ್ದಾರೆ ಅವ್ರನ್ನ ಪೋಷಿಸ್ತಿರುವಂಥವ್ರು ಯಾರು, ಅವ್ರು ಪುಷ್ಟಿ ನೀಡ್ತಿರುವಂಥವ್ರು ಯಾರು? ನೀನು ಮಾಹಿತಿ ಕೊಡ್ಬೇಕಾದ್ರೆ ಮಾಹಿತಿ ಕೊಟ್ಟಿದ್ದೇ ಆಗ ಅವ್ನು ಮಾಹಿತಿ ತಗೋತಾನೆ, ಅವ್ನು ಹೋರಾಟ ಮುಂದುವರಿಸ್ತಾನೆ. ನೀವು ಅವನಿಗೆ ಹಣದ ಆಮಿಷ ಯಾಕೆ ಕೊಡ್ತೀರಿ? ನೀವು ಮಾಹಿತಿ ಕೊಡದೆ ನೀವು ಮಾಡಿರುವಂಥ ಭ್ರಷ್ಟಾಚಾರಗಳನ್ನ, ಹಗರಣಗಳನ್ನು ನೀವು ಮುಚ್ಚಿಟ್ಟುಕೊಳ್ಳೋದಕ್ಕೆ, ನಿಮ್ಮನ್ನು ಸೇವ್ ಮಾಡ್ಕೊಳ್ಳೋದಕ್ಕೆ ನೀವ್ಯಾಕೆ ಅವ್ನಿಗೆ ಹಣದ ಆಮಿಷಗಳನ್ನ ಹೊಡ್ತೀರಿ? ಈಗ ಮೊನ್ನೆ ಇದನ್ನು ನಾನು ಹೇಳಲೇಬೇಕು. ಈಗ ಮೊನ್ನೆ ಯಾರೋ ಒಬ್ಬರು XML ನನಗೆ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದರು. ಒಬ್ಬ RTI ಯಾರೋ ನಿಮ್ಮ RTI ಕಾರ್ಯಕರ್ತ ಕಣೆಯ 2 ಕೋಟಿ ಮನೆ ಕಟ್ಟೋನ, 2 ಕೋಟಿ ಎಲ್ಲಿ ಬಂತು ಅವನಿಗೆ? 2 ಕೋಟಿ ಎಲ್ಲಿ ಬಂತು? 2 ಕೋಟಿ ಮನೆ ಕಟ್ಟಿರೋನ್ನ ನೋಡಿದ ಇನ್ನೊಬ್ಬ RTI ಕಾರ್ಯಕರ್ತನ ಮನಸ್ಸು ಚಂಚಲ ಆಗುತ್ತಾಗಲ್ವೇ? ಅಭ್ಯಾಸ ಚಂಚಲ ಆಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಿಮ್ಮ ವ್ಯಾಪ್ತಿನಲ್ಲಿ ಏನು ಯಾವ ರೀತಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ಬರ್ತದೋ ಆ ರೀತಿ ನೀವು ಕೆಲಸ ಮಾಡಿ, ಅದನ್ನು ಮೀರಿ ನೀವು ಕೆಲಸ ಮಾಡಬೇಡಿ ಅಂತಾನೆ ನಾನು ಮಾತಾಡ. RTI ಕಾರ್ಯಕರ್ತರಿಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾಕಂದ್ರೆ ನೀವು ಬಳಕೆದಾರರು. ಕಾರ್ಯಕರ್ತ ವರ್ಡ್ ತಪ್ಪು ಅಂತ ನಾನು ಖಂಡಿತವಾಗ್ಲೂ ಹೇಳ್ತಾ ಇಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ ಕಾರ್ಯಕರ್ತ RTI ಕಾರ್ಯಕರ್ತ ಅನ್ನೋ ವರ್ಡನ್ನ ಈ ಒಂದು ಸಮೂಹ ಅದನ್ನ ಕೆಟ್ಟದಾಗಿ ಬಿಂಬಿಸ್ಬಿಟ್ಟಿದೆ. ಈಗ ನಿಮಗೆ ನಾನು ಮುಕ್ತವಾಗಿ ಹೇಳಲೇಬೇಕಿದೆಲ್ಲ. ಇವಾಗ ಕೆಲವೊಂದು ಆಫೀಸ್ ಕಚೇರಿಗಳಲ್ಲಿ ಬುಕ್ ಇಟ್ಟಿರ್ತಾರೆ ಸರ್ ಆಚೆ, ಅವನ RTI ಕಾರ್ಯಕರ್ತ ಬೇಕು, ಅವನೇನು ಕೊಟ್ಬಿಟ್ಟು ಸೈನ್ ಹಾಕ್ಸ್ಕೊಂಡು ಕಳಿಸಿ ಅಂತ ಹೇಳಿ. ಆ ತರಹದ ಅವಮಾನಕ್ಕೆ ನಾವು ಈಡಾಗೋದು ಬೇಡ. ಯಾಕೆಂದ್ರೆ ನಮ್ಮ ಹೋರಾಟ ಪ್ರತ್ಯೇಕವಾಗಿದೆ. ಬೇರೆಯವ್ರಿಗೂ ನಮಗೂ ಬಹಳ ವಿಶೇಷತೆ ಇದೆ, ವಿಶಿಷ್ಟತೆ ಇದೆ. ಅದರಿಂದ ಅಷ್ಟೇ ನಾವು ಕಾರ್ಯಕರ್ತ ಅನ್ನೋ ಶಬ್ದ ಬೇಡ. ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ 2.5 ವರ್ಷದಲ್ಲಿ 15 ಜಿಲ್ಲೆ 4 ತಾಲೂಕುವರೆಗೂ ಬಂದಿದೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಹೇಮಂತ್ ನಾಗರಾಜ್ ಇರ್ತಾನೋ ಇಲ್ವೋ ಗೊತ್ತಿಲ್ಲ, ವೇದಿಕೆ ಬೆಳೀತದೆ, ಹೊಸ ಸಂದೇಶ ಹೋಗ್ತದೆ ಸಮಾಜಕ್ಕೆ, ಹೊಸ ಹೋರಾಟಗಾರಗಳು ಉಟ್ಕೋತಾರೆ. ಅವಾಗ ಬದಲಾವಣೆ ಇಲ್ಲಿಂದನೇ ಆಗಲಿ ಅಂತ ಹೇಳಿ ಅಷ್ಟೇ ನಾವು ಕಾರ್ಯಕರ್ತ ಅನ್ನೋ ಶಬ್ದ ಬೇಡ, ಹೋರಾಟಗಾರರು ಅಂತ ಮಾಡೋಣ ಅಂತ. ಯಾಕೆ ಹೋರಾಟಗಾರ ಇನ್ನೂ ಚೆನ್ನಾಗಿದೆಯಲ್ಲ ಸರ್? RTI ಹೋರಾಟಗಾರ ಇನ್ನೂ ಚೆನ್ನಾಗಿದೆಯಲ್ಲ. ಕಾರ್ಯಕರ್ತರು ಅಂದ್ರೆ ಕೇವಲ ರಾಜಕೀಯ ಪಕ್ಷಕ್ಕಾಗಿ ದುಡಿಯುವ ಕಾರ್ಯಕರ್ತ ಅಂತ. ಫುಲ್ ಟೈಮ್ ಒಂದೇ ಕೆಲಸನ ಮಾಡುವಂತವ್ರಿಗೆ ಕಾರ್ಯಕರ್ತ ಅಂತ ಹೇಳ್ತಾರೆ. ನಾನು ಸ್ವಲ್ಪ ಕೇಳಿದ್ದೀನಿ, ಅಷ್ಟು ಸ್ಟಡಿ ಮಾಡಿಲ್ಲ, ಐ ಆಮ್ ನಾಟ್ ಡ್ಯಾಮ್ ಶೂರ್. ಆಕ್ಟ್ನ ಬಳಕೆದಾರರು ಸರ್, ನಿಮ್ಮ ಜನರಿಗೆ ನ್ಯಾಯ ಒದಗಿಸ್ಕೊಡಿ ಸರ್. ನಮ್ದು ಪ್ರಮುಖ ಉದ್ದೇಶನ ನಾನು ನಿಮ್ಗೆ ಅದನ್ನೇ ಹೇಳಿದೆ. ನಾವಿನ್ನೂ ಹೆಜ್ಜೆ ಇಡ್ತಿದ್ದೀವಿ. 2 ವರ್ಷ ಕಂಪ್ಲೀಟ್ ಹೇಳ್ತೇವೆ ಸರ್. ನಾನು ಇನ್ನೂ ಹೆಜ್ಜೆ ಈ 2 ವರ್ಷದಲ್ಲಿ 2.5 ವರ್ಷ ನಿಮ್ಮ ರಾಜ್ಯಾಧ್ಯಕ್ಷ ಅವಧಿಯಲ್ಲಿ ಹಾಂ ಸರ್ ಎಷ್ಟು ಜನರಿಗೆ ನ್ಯಾಯವನ್ನು ದೊರಕಿಸ್ಕೊಡಿ ಸರ್? ಇನ್ನೊಂದು ನಮ್ಮ ವೇದಿಕೆಯಲ್ಲಿ ಎಸ್ಪೆಷಲಿ ನಾನು, ನನ್ನ ಸಂಘಟನೆಗಳು ಏನಂತ ರಾಜ್ಯ ಮಟ್ಟದಲ್ಲಿ ನಾವು ಕೆಲಸ ಮಾಡಿದ್ದೀವಿ. ನಾವು ಪ್ರಚಾರದ ಮುಖವಾಡ ಅಂತೂ ಹಾಕೋಲ್ಲ. ಯಾಕೆಂದ್ರೆ ನಾವು ಈಗ ಹುಣಸೂರು ಭಾಗದಲ್ಲಿ ಒಂದು ಬಾರನ್ನೇ ಕಂಪ್ಲೀಟ್ ಆಗಿ DC ಕೊಡ್ಬೋದು. ಮುಖ್ಯಮಂತ್ರಿಗಳು ಅದರಲ್ಲಿ ಶಾಮೀಲಾದ್ರೂ ಕೂಡ ನಾವು ಅದರ ಆ ಒತ್ತಡಕ್ಕೆ ಬಂದಿದೆ ಆ ಬಾರನ್ನ ಶಿಫ್ಟ್ ಮಾಡೋದಕ್ಕೆ ನಾವು ಬಿಡಲಿಲ್ಲ. ಅದಲ್ಲದೆ ನಮ್ಮ ಕೋಲಾರದಲ್ಲಿ 25,000 ರೂಪಾಯಿ ಈಗ ಮೊನ್ನೆ ಒಂದು ದಂಡ ಹಾಕ್ಸಿದ್ವಿ, ಅದನ್ನು ನೀವು ನೋಡಿರ್ಬೋದು. ಇನ್ನು ನಮ್ಮ ಹುಬ್ಳಿ ಭಾಗದಲ್ಲೂ ಕೂಡ ನಮ್ಮ ಪರಶುರಾಮ್ ಬಗ್ಲಿಯವರು ಒಂದು ದಂಡ ಹಾಕ್ಸಿದ್ರು, ಅದನ್ನು ನೋಡಿದ್ವಿ. ಇಲ್ಲಿ ನಮಗೆ ದಂಡ ಹಾಕ್ಸೋದೆಲ್ಲ ಮಾಡ್ತಾರೆ. ಆ ಹಂತಕ್ಕೆ ಬರೋಣ, ಆ ಹಂತಕ್ಕೆ ಖಂಡಿತವಾಗ್ಲೂ ಬರ್ತೀವಿ, ಮುಂದಿನ ದಿನ ಬರ್ತೀವಿ. ಫಸ್ಟು ನನಗೆ RTI ಅಂದರೆ ಎಷ್ಟು ಜನ ಗೊತ್ತು? RTI ಅಂದರೆ RTO ಅಂತಾರೆ, RTE ಅಂತಾರೆ. ಪರ್ಟಿಕ್ಯುಲರ್ ಆಗಿ RTI ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಬಗ್ಗೆ ಸ್ಪಷ್ಟತೆ ಇನ್ನೂ ಸಮಾಜದಲ್ಲಿ ಇಲ್ಲ.
ನಾನು ಆ ಥರದ್ದು ಹೇಳೋದಾದ್ರೆ ಇಷ್ಟೊಂದು ಬಲಿಷ್ಠವಾಗಿರುವಂಥ ಒಂದು ಕಾಯ್ದೆ, ಈ ಕಾಯ್ದೆನ ಪ್ರತಿಪಕ್ಷಗಳಲ್ಲಿ ತಗೊಬನ್ನಿ ಅಂತ ಹೇಳ್ತೀನಿ ನಾನು. ಅವ್ರು ತರ್ತಾ ಇಲ್ಲ, ಅದಕ್ಕೆ ಯಾವ್ದಾರ ಜವಾಬ್ದಾರಿ ಒತ್ಕೋಬೇಕಲ್ಲ, ಯಾಕಂದ್ರೆ ಅಷ್ಟು ಒಳ್ಳೆ ಕಾಯ್ದೆ, ಅದ್ರ ಬಗ್ಗೆ ಅವೇರ್ನೆಸ್ ಬೇಕು. ಮುಂದೊಂದು ದಿನ ಈ ಕಾಯ್ದೆಯಿಂದ ಇವು ಬಂಡವಾಳಗಳೆಲ್ಲ ಬಯಲಾಗ್ತಿದೆ ಅಂದಾಗ ಕಾಯ್ದೆನ ಬೇಡ ಅಂತ ಹೇಳಿದ್ರೆ ಪ್ರಶ್ನೆ ಮಾಡೋರ ಸಂಖ್ಯೆ ಜಾಸ್ತಿ ಇರಬೇಕಲ್ಲ, ಅದಕ್ಕೆ ಅರಿವು ಮೂಡಿಸುವಂಥ ಕೆಲಸ ಜಾಸ್ತಿ ಮಾಡ್ತೀವಿ. ಕಳೆದ ಬಾರಿ ಅದೇ ಪಾರ್ಲಿಮೆಂಟಲ್ಲಿ ಚರ್ಚೆ ಆಯ್ತಲ್ಲ ಎಲ್ಲಿ ಆರ್ ಟಿ ಬಳಕೆದಾರರು ಯಾರು ಸರ್, ಈಗ ಅದನ್ನ ಬಹಳ ಜನ ಮಾತಾಡಿದ್ದಾರೆ. ಷಡಾಕ್ಷರಿ ಅವರೇ ಹೇಳಿದ್ರು, ಆರ್ ಟಿ ಕಾರ್ಯಕರ್ತರು ಅಂತ ಹೇಳಿದ್ರೆ ನೀವು ತಲೆನೇ ಕೆಡಿಸ್ಕೋಬೇಡಿ ಅಂತ ಹೇಳಿದ್ರು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು, ಯತ್ನಾಳ್ ಅವರು ಮೊನ್ನೆ ಮಾತಾಡಿದ್ರು. ಅದಕ್ಕೂ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಮೈಸೂರಿಂದ ಒಂದು ಇಂಡಿಯನ್ ಟಿವಿ ಅನ್ನೋ ಒಂದು ಚಾನಲ್ ಮುಖಾಂತರ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ನಾನು ಜನಪ್ರತಿನಿಧಿಗಳನ್ನ ಕೇಳ್ತೀನಿ, ಅಂದರೆ ನೀವಾಗಿದ್ರೆ ನೀವು ಇವತ್ತು ಚುನಾವಣೆಗೆ ನೀವು ಹೊಸದಾಗಿ ಜನಪ್ರತಿನಿಧಿಗಳಾಗಿ ಬರ್ತೀರ, ಈ ವರ್ಷದಲ್ಲಿ ಬರ್ತೀರಿ. ನಿಮ್ಮ ಆಸ್ತಿಗೆ ನೀವು ಆಸ್ತಿಗೆ ಏನು ಘೋಷಣೆ ಮಾಡ್ಕೊಂಡಿರ್ತೀರಿ. ಇವತ್ತು 10 ಕೋಟಿ ಇದ್ದಿದ್ದು ನಿಮ್ಗೆ 10 ವರ್ಷಕ್ಕೆ ನಿಮ್ದೊಂದು 150-200 ಕೋಟಿ ಆಗಿರ್ತದೆ. ಎಲ್ಲಿ ಬರ್ತದೆ ನಿಮ್ಗೆ? ಸರ್ಕಾರಿ ಸಂಬಳ ಎಷ್ಟು ಒಬ್ಬ MLA-ಗೆ? ಒಬ್ಬ ಸರ್ಕಾರಿ ಸಂಬಳ ಎಷ್ಟು ಸರ್ ಒಬ್ಬ ಶಾಸಕನಿಗೆ? ಎಲ್ಲಿಂದ ಬರ್ತಾ ಇದೆ ಹಣ? ಅಂದರೆ ಭ್ರಷ್ಟರ ಸಂತೆ. ಅವರು ಸಂಪಾದಿಸ್ಕೊಳ್ಳೋದಕ್ಕೆ ಈಗ ನಾನು ಹೇಳಿದಲ್ಲ, ಆರ್ ಟಿ ಕಾರ್ಯಕರ್ತ ಅನ್ನೋರ ಮೇಲೆ ಜಾಸ್ತಿ ಆರೋಪ ಮಾಡೋದು ಇತ್ತೀಚಿನ ದಿನಗಳೇ ಕೇಳಿ ಬರ್ತಾ ಇದೆ. ಅದಕ್ಕೆ ಕಡಿವಾಣ ಹಾಕುವಂತ ಕೆಲಸ ನಿಮ್ಮ ವೇದಿಕೆನೇ ಬೇರೆ, ನೀವು ಸಂದೇಶ ಕೊಡೋದಂತ ಹೋಗ್ತಾ ಇದ್ದೀರಿ, ಎಲ್ಲರಿಗೂ ಅರಿವನ್ನು ಮೂಡಿಸ್ತಾ ಹೋರಾಟದ ಜೊತೆಗೆ ಸಂದೇಶ, ಹೋರಾಟ ಶುರು ಮಾಡಿದ್ದೀವಿ. ನೀವು ಪರ್ಟಿಕ್ಯುಲರ್ ಆಗಿ ಒಂದು ಕೇಸ್ ಸ್ಟಡಿ ಇಡಿ ಅಂತ ಹೇಳಿದ್ರೆ ನಾನು ಆ ಥರ ಹೇಳೋದಕ್ಕೆ ಬರಲ್ಲ ಸರ್. ಕೆಲವೊಂದು ತುಂಬಾ ಕೇಸ್ಗಳು ನಡೀತಾ ಇದ್ದಾರೆ. ನಂದು ಹೈಕೋರ್ಟಲ್ಲೂ ಇದೆ, ಒಂದಷ್ಟು ಮೈಸೂರು ಕೋರ್ಟಲ್ಲೂ ಇದೆ, ಇದೆಲ್ಲ ಇದೆ. ಅದೆಲ್ಲ ಮುಗಿದ್ಮೇಲೆ ನಾನು ನಿಮ್ಮ ಮುಂದೆ ಹೇಳ್ಬೋದು. ನಾನು ಅದನ್ನ ಹೇಳ್ತಿಲ್ಲ ಸರ್. ಈಗ ನೀವು ಜನರಿಗೆ ಮಾಹಿತಿಯನ್ನು ಏನು ಆರ್ ಟಿ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸಿ ಅಂತ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ನಾನು ಕೇಳ್ತಾ ಇರೋದು ಏನಂದ್ರೆ ಸರ್, ನಾನು ಅರಿವು ಮೂಡಿಸೋದ್ರ ಜೊತೆಗೆ ಎಷ್ಟು ಜನರಿಗೆ ನ್ಯಾಯ ದೊರಕಿಸ್ಕೊಟ್ಟಿದ್ದೀರಿ ಅಂತ ಕೇಳ್ತಾ ಇದ್ದೀನಿ ಸರ್. ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಿಮಗೆ, ಆಗ್ತಿಲ್ಲ ಅನ್ಸುತ್ತೆ. ನಾನು ಹೇಳ್ತಿರೋದು ಆರ್ ಟಿ ಫಸ್ಟ್ ಒಂದು ಅರಿವು, ಶಾಲಾ ಕಾಲೇಜ್ ಮಟ್ಟದಲ್ಲೂ ಆರ್ ಟಿ ಅಂದ್ರೆ ಏನು ಅನ್ನೋದು ಎಲ್ರಿಗೂ ಗೊತ್ತಾಗಬೇಕು. ಇದು ನಮ್ಮ ಮೊದಲನೇ ಅಸ್ತ್ರ. ಯಾಕಂದ್ರೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಜಾಸ್ತಿ ಜನಗಳಿಗೆ. ಆ ನಾಲೆಡ್ಜನ್ನು ತುಂಬುವಂಥ ಕೆಲಸಗಳು ಮಾಡ್ತೀವಿ. ಆಮೇಲೆ ನಾನು ಹೇಮಂತ್ ನಾಗರಾಜ್ ನಾನು ಹೋರಾಟ ಮಾಡಬೇಕು. ಎಲ್ಲೆಲ್ಲಿ ಭ್ರಷ್ಟಾಚಾರಗಳು ನಡೆದಿದೆ, ಹಗರಣಗಳಿದೆ, ಅದನ್ನು ಹೇಮಂತೇ ಹೋಗಿ ಧ್ವನಿ ಎತ್ತಬೇಕು, ಗುರುರಾಜ್ ಅವರೇ ಹೋಗಿ ಧ್ವನಿ ಎತ್ತಬೇಕು, ಮತ್ತು ಇವರು ನಮ್ಮ ರಾಜನಗೌಡರು ಹೋಗಿ ಧ್ವನಿ ಎತ್ತಬೇಕು ಅಂತ ಬೇಡ. ನಂದು ಆಲೋಚನೆ ಬಹಳ ದೊಡ್ಡದಿದೆ. ಪ್ರತಿಯೊಬ್ಬನು ಧ್ವನಿ ಎತ್ತಬೇಕು. ಆ ತಯಾರಿನಲ್ಲಿ ನಾನು ಬಿಸಿದ್ದೀನಿ. ಅದೇ ಸರ್, ಅದನ್ನೇ ನಾನು ನಿಮಗೆ ಸ್ಪಷ್ಟನೆ ಕೊಡ್ತಾ ಇದ್ದೀನಿ. ಏನಂದ್ರೆ ಸರ್, ಈಗ ನಿಮ್ಮ ಮಾಹಿತಿ ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ವೇದಿಕೆ ಇದೆಯಲ್ವಾ, ಇಲ್ಲಿ ಎಷ್ಟು ಪದಾಧಿಕಾರಿಗಳು ಜಾಯ್ನ್ ಆಗಿದ್ದಾರೆ. ಆ ಪದಾಧಿಕಾರಿಗಳಿಂದ ಎಷ್ಟು ಜನರಿಗೆ ಉಪಯೋಗ ಆಗಿದೆ ಅನ್ನೋದು ಬೇಕಲ್ವಾ, ಅವ್ರು ಎಷ್ಟು ಮಂದಿ ತಿಳಿಸಿದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸರ್. ಹಿತಾಸಕ್ತಿ ಇಲ್ಲದೆ ಸಾರ್ವಜನಿಕ ಹಿತಾಸಕ್ತಿ ಇಟ್ಟುಕೊಂಡು ಅವರ ಅರ್ಜಿಗಳನ್ನು ಹಾಕಿ ಹೋರಾಟ ಮಾಡ್ತಿರೋ ಸಂದರ್ಭದಲ್ಲಿ ಏನಾದರೂ ತೊಂದರೆ ಆಯಿತು ಅಂತ ಹೇಳಿದ್ರೆ 24/7 ಕರ್ನಾಟಕ ಚಾಮರಾಜನಗರದಿಂದ ಬೀದರ್ವರೆಗೂ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ ಬಂದು ಜೊತೆ ನಿಂತಿದೆ. ಅವ್ರ ಪರವಾಗಿ ಅವ್ರಿಗೆ ನಿಂತು ಹೋರಾಟ ಮಾಡಿ ಆ ವ್ಯಕ್ತಿಗೆ ಯಾವುದೇ ತೊಂದರೆಗಳಾಗದಿರೋ ಥರ ನೋಡ್ಕೊಳ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಇವತ್ತು ಹೆಂಗೆ ವ್ಯವಸ್ಥೆ ನಮ್ಗೆ ಸ್ಪಂದಿಸ್ತಾ ಇದೆ ಸರ್, ಆಲ್ರೆಡಿ ಸ್ಪಂದಿಸ್ತಾ ಇದೆ. ನಾನು ಪೊಲೀಸ್ ಇಲಾಖೆಗೆ ಒಂದು ಲೆಟ್ರ್ ಬರೆದೆ. ನಾವು ಈಗ ನೋಡಿ, ಸಮಾಜದಲ್ಲಿ ಲಾ ಆ್ಯಂಡ್ ಆರ್ಡ್ರು ಇದನ್ನು ಹತೋಟಿಯನ್ನು ಕಳ್ಕೊಂಡಾಗ, ಕಂಟ್ರೋಲ್ ತಪ್ಪಿದಾಗ ನೀವು ಬಂದು ಅದನ್ನು ಒಂದು ಮರು ವ್ಯವಸ್ಥೆ ತರುವಂಥ ಕೆಲಸ ಲಾ ಆ್ಯಂಡ್ ಆರ್ಡ್ರು ಮಾಡ್ತದೆ. ಪೊಲೀಸ್ ಇಲಾಖೆಯಲ್ಲಿ ನಾವು ಬಂದಾಗ, ಪೊಲೀಸ್ ಇಲಾಖೆನಲ್ಲೇ ಆರ್ ಟಿ ಐ ನಾಮಫಲಕ ಇಲ್ಲ ಅಂತ ಹೇಳಿದ್ರೆ ನಾವು ಬೇರೆಯವ್ರಿಗೆ ಏನಂತ ನಾವು ಸಂದೇಶ ಏನು ಹೋಗ್ತದೆ? ಇದನ್ನು ನಾನು ಲೆಟ್ರನ್ನ ನಾನು ಭಾಳ ಮನವರಿಕೆ ಆಗೋ ರೀತಿ ಮಾಡಿದ್ದೆ. ನಾನು ಲೆಟ್ರ್ ಬರೆದು ವಿತಿನ್ 1 ಮಂತಲ್ಲಿ ಪೇಪರಲ್ಲಿ ಪ್ರಕಟಣೆ ಆಗಿತ್ತು. ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ ಲೋಗೋ ಎರಡನ್ನೂ ಹಾಕಿ ಪೊಲೀಸ್ ಇಲಾಖೆ ಈ ಹೊಸದಾಗಿ ಸಲೀಂ ಅವರು ಬಂದ ನಂತರದಲ್ಲಿ ಪ್ರತಿಯೊಂದು ಪೊಲೀಸ್ ಠಾಣೆನಲ್ಲೂ ಕಡ್ಡಾಯವಾಗಿ ಆರ್ ಟಿ ಐ ನಾಮಫಲಕವನ್ನು ಹಾಕಬೇಕು ಅಂತೇಳಿ ಆದೇಶ ಹೊರಡಿಸಿದ್ರು. ಅಂದರೆ ನಮ್ಮ ವೇದಿಕೆ ಎಷ್ಟು ಕೆಲಸ ಮಾಡಿದೆ ಅನ್ನೋದ್ರೆ ಇಷ್ಟು ಸಾಕು ನಾನು ನಿಮ್ಗೆ ಹೇಳ್ತೀನಿ. ಅಂದರೆ ಪಾಸಿಟಿವ್ ಆಗಿ ನಮ್ಮನ್ನು ನೋಡ್ತಾ ಇದ್ದಾರೆ. ಅದೇ ದೃಷ್ಟಿಕೋನದಿಂದ ನಮ್ಮೆಲ್ಲರೂ ನೋಡಬೇಕು ಅನ್ನೋದು ನಂದು ಒಂದು ಮಹದ್ದಾಸೆ ಸರ್. ಸೊ ಅದೇ ರೀತಿ ತೊಗೊಂಡೋಗ್ಬೇಕು ಅಂತ ಹೇಳಿ ವೇದಿಕೆನ ನಾವು ಮಾಡ್ತಿರುವಂಥದ್ದು ಈ ಕೆಲಸಗಳನ್ನು. ಸರ್, ಒಂದು ವಿಷಯ, ಈಗ ನಾವು ನಮ್ಮ 2022-23ರಿಂದ ನಾನು ಇವರ ಜೊತೆ ಕಾಂಟ್ಯಾಕ್ಟ್ ಆಗಿ ಒಂದು ಆರ್ ಟಿ ಐ ಸಂಘಟನೆ ಕಟ್ಟಬೇಕಂತೇಳಿ ಒಂದು ಚಾಲೆಂಜ್ ಮಾಡಿದ್ದೆ ಸರ್. ಇವತ್ತು ನಮ್ಮ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕು 32 ಗ್ರಾಮ ಪಂಚಾಯಿತಿಯಲ್ಲಿ ಕಳಪೆ ಮಾಡ್ತಕ್ಕಂಥ ಉದ್ಯೋಗ ಖಾತ್ರಿ ಯೋಜನೆ ಜನರಿಗೆ ಬರೀ 500 ರೂಪಾಯಿ ಕೊಟ್ಟು 1000 ರೂಪಾಯಿ ಕೊಟ್ಟು ಉಳಿದ ದುಡ್ಡನ್ನು ಹೇಳಿದ್ರಿ. ಹುಬ್ಳಿಲಿ, ಕೋಲಾರದಲ್ಲಿ ಅಂತೇಳಿ ಇಲ್ಲಿ ನಮ್ಮ ತಾಲೂಕಲ್ಲಿ ನಿಮ್ಮ ಆರ್ ಟಿ ಐ ಕಾರ್ಯಕರ್ತರು ತುಂಬಾ ಜನ ಇದ್ದಾರೆ. ಇಲ್ಲಿ ನಮ್ಮ ತಾಲೂಕಿಗೆ ನಮಗೆ ಕಂಡಂಗೆ ಎಷ್ಟು ಜನಕ್ಕೆ ನ್ಯಾಯ ಒದಗಿಸಿದಿರಿ ಅಂತ ಕೇಳ್ತೀನಿ. ನಿಮ್ಮ ವೇದಿಕೆಯರು ಎಷ್ಟು ಮಂದಿ ಬಂದಿದ್ದಾರೆ, ಆ ವೇದಿಕೆಯರು ಎಷ್ಟು ಜನಕ್ಕೆ ಉಪಯೋಗ ಆಗಿದ್ದಾರೆ ಸರ್? ನನ್ನ ಹೆಸರು ಸುರೇಶ್ ಅಂತ. ಕೆಲವಾರು ಇಲಾಖೆಗಳಲ್ಲಿ
ಮಾಹಿತಿ ಕೇಳಿದ್ದೀನಿ. ಎಲ್ಲ ಇಲಾಖೆಯಲ್ಲೂ ನಮ್ಮ ವಿಜಯನಗರ ಡಿಸ್ಟಿಕಲ್ಲಿ ಒಂದು ಎಕ್ಸ್ಪೆಷಲಿ ಹೇಳ್ಬೇಕಪ್ಪ ಅಂದರೆ DHO ಶಂಕರ್ ನಾಯ್ಕ ಅವ್ರನ್ನ ಒಂದು ಮಾಹಿತಿ ಕೇಳಿದಾಗ ಮಾಹಿತಿ ಕೊಡಲಿಲ್ಲ. ತಾಲೂಕು ಮಟ್ಟದಲ್ಲಿ ಮಾಹಿತಿ ಕೇಳಿದೆ, ಮಾಹಿತಿ ಕೊಡಲಿಲ್ಲ. ಮಾಹಿತಿ ಕೊಡದೇ ಇದ್ದಾಗ ಮೇಲ್ಮನವಿ ಹೋದ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳು ಸೇರಿಕೊಂಡ್ಬಿಟ್ಟು ನಾವು ಮಾಹಿತಿ ಕೊಟ್ಟರೆ ಅವರು ಭ್ರಷ್ಟಾಚಾರ ಮಾಡಿರೋದು ಪಕ್ವ ಇಲ್ಲ ಅಂದರೆ ಮಾಹಿತಿ ಕೊಟ್ಟು ಬಿಡ್ತಿದ್ರು. ಯಾಕೆ ಮಾಹಿತಿ ಕೊಡಲಿಲ್ಲ? ಮೇಲ್ಮನವಿ ಹೋದ ದಿನದಲ್ಲಿ ನನ್ನ ಮೇಲೆ ಕೇಸ್ ಹಾಕಿಬಿಟ್ಟು FIR ಮಾಡಿದ್ರು. ನಂದು ಒಳಗೊಂದಿ ಸರ್ ಪ್ರಾಪರ್ ಕೇಸ್ ಹಾಕ್ಬಿಟ್ರು. ಅದೇ DHO ಶಂಕರ್ ನಾಯ್ಕ ಅವರು ಈ ವರ್ಷದಿಂದ ನನ್ನ ಮೇಲೆ ಕೇಸ್ ಹಾಕಿದ್ರಿಂದ 5 ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ. ಒಂದು UDID ಕಾರ್ಡ್ ಕೊಡೋದ್ರಲ್ಲಿ ಭ್ರಷ್ಟಾಚಾರ ಮಾಡಿಬಿಟ್ಟು ಸಿಕ್ಕಾಕೊಂಡು ತಪ್ಪಿಸ್ಕೊಂಡ್ರು. ಮೊನ್ನೆ ಲೋಕಾಯುಕ್ತ ರೈಡ್ ಮಾಡಿಸಿದ್ವಿ. ಲೋಕಾಯುಕ್ತ ರೈಡ್ ಆಯ್ತು. ತನ್ನ ಪತ್ನಿಯ ಹೆಸರಿನಲ್ಲಿ ಒಂದು ಸುಸಜ್ಜಿತವಾದ 100 ಬೆಡ್ ಹಾಸ್ಪಿಟಲ್ ಕಟ್ಟಿ ಪರ್ಮಿಷನ್ ತಗೊಂಡಿಲ್ಲ. ತಾವೇ DHO ಇರೋದ್ರಿಂದ ಪರ್ಮಿಷನ್ ತಗೊಳ್ಳದೆ ಪರ್ಮಿಷನ್ ಕೊಟ್ಟಿದ್ರು ಅವರು. ಅದ್ರ ಮೇಲೆ ಕೂಡ ಕೇಸ್ ಹಾಕಿದ್ದೀನಿ. ಆಮೇಲೆ ಲೋಕಾಯುಕ್ತ ರೈಡ್ ಆದಾಗೆ ಮಲ್ಲೇಶ್ವರಂನಲ್ಲಿ ಬಂಧಿಸಿದ್ರು ಅವರು. ಮಲ್ಲೇಶ್ವರಂ ಬಂಧಿಸಿಲ್ಲ, ಸಾರಿ, ಎನ್ಕ್ವೈರಿ ಕರೆದ್ರು. ಎನ್ಕ್ವೈರಿ ಕರೆದಾಗ ಅದೇ ಲೋಕಾಯುಕ್ತ ಪೊಲೀಸರನ್ನ, ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ನ ಮತ್ತು ಲೋಕಾಯುಕ್ತರನ್ನ ತನಿಖೆ ವರದಿ ಕೇಳಿದ್ರೆ ತನಿಖೆ ವರದಿ ಕೊಡ್ತಾ ಇಲ್ಲ. ಯಾರು ಲೋಕಾಯುಕ್ತ ತನಿಖೆ ವರದಿ ಕೊಡ್ತಾ ಇಲ್ಲ, ಇಲಾಖೆಯ ಕಾರ್ಯದರ್ಶಿಗಳು ಮಾಹಿತಿ ಕೊಡ್ತಾ ಇಲ್ಲ. ವ್ಯವಸ್ಥೆ ಏನಾಗಿದೆ ಅಂದ್ರೆ ಇಲಾಖೆಯಲ್ಲಿ ಅಧಿಕಾರಿಗಳು ಭ್ರಷ್ಟರಲ್ಲದಿದ್ರೆ, ಭ್ರಷ್ಟಾಚಾರ ಮಾಡಿಲ್ಲದಿದ್ರೆ ಕೇಳಿದ ಮಾಹಿತಿಯನ್ನು ಸ್ವಚ್ಛವಾಗಿ ಕೊಡ್ತಾ ಇದ್ರು. ಯಾಕಂದ್ರೆ ಕಾನೂನು ಹೇಳ್ತಾ ಇದೆ 30 ದಿನದಲ್ಲಿ ಮಾಹಿತಿ ಕೊಡಬೇಕು ಅಂತ. ಯಾಕೆ ಕೊಡ್ತಾ ಇಲ್ಲ? ತಮ್ಮ ನಾನು UDID ಕಾರ್ಡ್ ಸಂಬಂಧ ಕೇಸ್ ಹಾಕಿದ್ದೀನಿ, ಲೋಕಾಯುಕ್ತ ಕೇಸ್ ಆಗಿದೆ, ಹೊಸಪೇಟೆ ಲೋಕಾಯುಕ್ತರು ಈಗಿದೆ, ಇಲ್ಲಿ ಹೊಸಪೇಟೆ ಲೋಕಾಯುಕ್ತರು ಮಾಹಿತಿ ಕೊಡ್ತಾ ಇಲ್ಲ, ತನಿಖೆ ವರದಿ ಕೊಡ್ತಾ ಇಲ್ಲ. ವ್ಯವಸ್ಥೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ. ನಮ್ಮ ವಿಜಯನಗರ ಡಿಸ್ಟಿಕ್ ನಲ್ಲಿ ಈಗ ಎಕ್ಸ್ಪೆಕ್ಟ್ DC ಅವರು 4184 ನೋಟಿಫಿಕೇಶನ್ ಸಹ ಮಾಡಿಲ್ಲ ಅಂತ ನನ್ನ ಗಮನಕ್ಕೆ ಬಂದಿದೆ. ನಾನು ಅದನ್ನ ಮಾಹಿತಿ ಕೇಳಬೇಕಿತ್ತು, ಕೇಳಿಲ್ಲ. ಯಾಕೆ ಕೇಳಿಲ್ಲಪ್ಪ ಅಂದ್ರೆ ನನ್ನ ಮೇಲೆ 2024ರಲ್ಲಿ ಕೇಸ್ ಮಾಡಿಬಿಟ್ಟು ಸತತ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇದನ್ನ ಮಟ್ಟ ಹಾಕಿದ್ರೆ ಹೋರಾಟ ಮಾಡಲ್ಲ ಅಂತ ಇಲಾಖೆ ಅಂದ್ಬಿಟ್ಟು ಕೇಸ್ ಮೇಲೆ ಕೇಸ್ ಮಾಡ್ತಾ ಇದ್ದಾರೆ. ಸುಳ್ಳು ಕೇಸ್ ಮಾಡೋದು, ರೌಡಿ ಶೀಟರ್ ಓಪನ್ ಮಾಡಿಸೋದು. ಆ ದೃಷ್ಟಿಯಿಂದ ನಮ್ಮ RTI ಕಾರ್ಯಕರ್ತರು ಯಾವತ್ತೂ ಕುಗ್ಗಲ್ಲ. ನಾವೊಂದು ವೇದಿಕೆ ಮಾಡಿವಂದ್ರೆ ನಮ್ಮ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಅವರು ಏನೋ ದಾಳಿಗೆ ಎದರಲಿಲ್ಲ, ದಂಡಿಗೆ ಎದರಲಿಲ್ಲ, ಇಂಥ ದಾಸಪ್ಪ ಅಂತೂ ಎದರದಲ್ಲ. ನಾವು ಸ್ವಚ್ಛವಾಗಿ ಹೇಳ್ತಾ ಇದೀವಿ. ಆಯ್ತು ಸರ್, ಮೇಲ್ಮನವಿ ಹೋಗಿದ್ದೀವಿ. 44,000 ಪೆಂಡಿಂಗ್ ಕೇಸಸ್ಗಳಿದೆ ಸರ್. 7 ಜನ ಆಯುಕ್ತರುಗಳು ಬಂದಿದ್ದಾರೆ. 7 ಜನ ಆಯುಕ್ತರುಗಳು ಹೊಸದಾಗಿ ಬಂದು 1 ವರ್ಷ ಇದು ಆಗಬಾರ್ದು ಅಂತೇಳಿ ನಾನು ಇಡೀ 34 ಪಂಚಾಯತಿ ಒಳಗ ನಾನು ಮಾಡಿರೋ ಕೆಲಸ ಉದ್ಯೋಗ ಖಾತ್ರಿ, ಪ್ರತಿಯೊಬ್ಬರ ರೈತನಿಗೂ ಉದ್ಯೋಗ ಖಾತ್ರಿ ಕೆಲಸ ಕೊಡಿಸ್ತಾ ಇದ್ದೀನಿ ಸರ್ ನಾನು. ಆಮೇಲೆ ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಇವತ್ತೆಲ್ಲರೂ ನಮ್ಮ ರೈತರ ಸರ್ ಇರೋದಿಲ್ಲ. ಇವತ್ತಿಗೂ GST ಬಿಲ್ಲು ರೈತರಿಗೆ ಒಬ್ಬನಿಗೂ ಕೊಡ್ತಾ ಇಲ್ಲ ಸರ್. ಅದರಲ್ಲಿ ವೈಟ್ ಚೀಟಿ ಕೊಟ್ಟು ರೈತರಿಗೆ ಸಿಕ್ಕಾಪಟ್ಟೆ ಹಣ ಲೂಟಿ ಮಾಡ್ತಾ ಇದ್ದಾರೆ ಸರ್. ಅದನ್ನು ಈಗ ನಾನು 2010ರಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಯಾಕಂದ್ರೆ ಒಂದು ಜ್ಞಾನ, ಒಂದು ತಿಳುವಳಿಕೆಯಿಂದ ನಾವು ಏನು ಹೋರಾಟ ಮಾಡಬೇಕು, ಇವತ್ತು ರೈತರು ಯಾಕೆ ನಮ್ಮ ಹಿಂದುಳಿತಾರ, ಬಡವರು ಯಾಕೆ ಹಿಂದುಳಿತಾರ, ಇದು ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಮಾಡಿರ್ತಕ್ಕಂಥ ಕೆಲಸ ನನ್ನ ಹತ್ರ ಡಾಕ್ಯುಮೆಂಟ್ ಕೊಡೋದಕ್ಕೆ ರೆಡಿ ಇದೆ ಸರ್. ಎಲ್ಲ ಕೊಡ್ತೀನಿ. ಇವತ್ತು GST ಬಿಲ್ ಹೆಂಗೆ ತಗೋಬೇಕು, GSTನ ಯಾವ ಥರ ಕಟ್ಟಬೇಕು, ಅವ್ನು ಬೆಳೆ ಚೀಟಿ ಯಾಕೆ ಕೊಡಬೇಕು, ನಮ್ಮ ರೈತರ ಹತ್ರ ಕಮಿಷನ್ ಹೆಂಗೆ ಮುರಿಬೇಕು, ಇದು ನನ್ನ ಹತ್ರ ದಾಖಲೆ ಇದೆ ಸರ್. ನಾನು ಎಲ್ಲದೂ ಕೊಡ್ತೀನಿ. ಆಮೇಲೆ ಇನ್ನೊಂದು, ರೈತರಿಗೆ ಗೊಬ್ಬರಗಳು ಮಾರಾಟ ಮಾಡ್ತಾ ಇದ್ದಾರೆ ಸರ್. ಗೊಬ್ಬರನ ನಿನ್ನೆ ಹೋದ ವರ್ಷ ಎರಡು ಲೋಡ್ ಹಿಡ್ತೀನಿ ಸರ್. ನಾನು 600 ರೂಪಾಯಿ ಒಂದು ಚೀಲ ಮಾರಾಟ ಮಾಡ್ತಿದ್ರು. ಕೇವಲ 250ರಿಂದ 260 ರೂಪಾಯಿ ರೇಟ್ ಇರೋದನ್ನ 600 ರೂಪಾಯಿ ಒಂದು ಚೀಲ ರೇಟ್ ಮಾಡ್ತಾ ಇದ್ದಾರೆ ಸರ್. ಇಂಥ ವ್ಯವಸ್ಥೆಯಲ್ಲಿ ರೈತರು ಇವತ್ತು ಬೀದಿ ಪಾಲಾಗಿ ಇದಾಗ್ತಾರೆ ಸರ್. ಖಂಡಿತ ಇವತ್ತು ಅಧಿಕಾರಿಗಳು ಸಾಮೀನಾಗಿ, ಇವತ್ತು ಮಾರಾಟ ಮಾಡ್ತಕ್ಕಂಥವ್ರು ಸಾಮೀನಾಗಿ ಅಲ್ಲಿ ರೈತರಿಗೆ ನ್ಯಾಯ ಸಿಗ್ತಾ ಇಲ್ಲ ಸರ್. ಅದು ಇವತ್ತು ನನ್ನ ಹೋರಾಟ ಇರೋದು ರೈತರಿಗೆ ನ್ಯಾಯ ಕೊಡಿಸ್ಬೇಕು, ಬಡವರಿಗೆ ನ್ಯಾಯ ಕೊಡಿಸ್ಬೇಕು. ಬಡವರನ್ನ ಬೀದಿಗೆ ಹಾಕ್ದಂಗೆ ನಾವು ಒಂದು ಇದು ಮಾಡ್ಬೇಕಂತೇಳಿ ನನ್ನ ಶತ ಪ್ರಯತ್ನದಿಂದ ನಾನು ಇಲ್ಲೆಲ್ಲ ನಮ್ಮ ಜಿಲ್ಲಾ ವೇದಿಕೆ ಮಾಡಿ ಇದು ಮಾಡ್ತಾ ಇದ್ದೀನಿ ಸರ್. ನಾನು ಮುಂದೆ ಇದು ಆಗದಂಗೆ ಪ್ರತಿಯೊಬ್ಬ ಹಳ್ಳಿಗೂ ನಾನು ಗ್ರಾಮಕ್ಕೆ ತೆರಳಿ ನಾನು ನಮ್ಮ ಮಾಹಿತಿ ಹಕ್ಕು ವೇದಿಕೆಯಿಂದ ಜನರಿಗೆ ಏನು ನ್ಯಾಯ ಕೊಡಿಸ್ಬೇಕು ಅದು ನ್ಯಾಯ ಕೊಡ್ಸೋಕೆ ನಾನು ಸಿದ್ಧ ಇರ್ತೀವಿ ಸರ್. ನಾವು ಅವ್ರನ್ನ ಯಾರು ನಮ್ಮ ಕಾರ್ಯಕರ್ತರಿಗೆ ಏನು ಸಮಸ್ಯೆ ಆದರೂ ಕೂಡ ನಮ್ಮ ಅಧ್ಯಕ್ಷ ಅಲ್ಲಿ ಬರೋದ್ರಾಗ ನಾನು ಹೋಗಿ ಅಲ್ಲಿ ಅಟೆಂಡ್ ಆಗಿರ್ತೀನಿ ಸರ್ ಅವ್ರ ಹತ್ರ. ಯಾಕಂದರೆ ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೆ ನನಗೆ ಬೇಕಾಗಿರೋದು ಹಣ ಮುಖ್ಯ ಬೇಕಾಗಿಲ್ಲ ಸರ್. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನನಗೆ APMCಯಲ್ಲಿ ಬರೀ ಬಿಲ್ ಕೇಳಿದಕ್ಕೆ
ಒಂದು ಸುಟ್ಕೇಸ್ ದುಡ್ಡು ನನ್ನ ಮನೆ ಬಾಗಿಲಿಗೆ ಬಂದಿದೆ ಸರ್. ಇವತ್ತು ಆ ದುಡ್ಡಿನ ನಾನು ಬದುಕಾಗ್ತಿಂತ ಜನಕ್ಕೆ ನ್ಯಾಯ ಕೊಡ್ಬೇಕಂತ ಹೇಳಿ ನಾನು ಖಂಡಿತವಾಗಿ ಆ ದುಡ್ಡನ್ನು ವಾಪಸ್ ಕಳಿಸಿ ನನ್ನ ಮೇಲೆ ಕೊಲೆ ಕೆಲಸ ನಡೆದಿದೆ ಸರ್. ಅದು APMCಯಲ್ಲಿ ಆದ್ರೂ ನಾನು ಯಾರಿಗೆ ಹೇಳಿಲ್ಲ ಸರ್. ಕೊಟ್ಟೂರಲ್ಲಿ ಸರ್, ಕೊಟ್ಟೂರಲ್ಲಿ APMC ಈ ಕೆಳ 3 ತಿಂಗಳ ಹಿಂದೆ ನಡೆದಂತ ಘಟನೆ ಸರ್ ಇದು. ತಾವೇನೋ ಕಂಪ್ಲೇಂಟ್ ಮಾಡಿಲ್ಲ ಅದ್ರ ಬಗ್ಗೆ? ಸರ್ ಮಾಡಿದ್ದೆ ಸರ್, ಅಧಿಕಾರಿಗಳು ಯಾವ ರೀತಿಯ ಕಂಪ್ಲೇಂಟ್ ತಗೊಂಡಿಲ್ಲ ಸರ್. ಕಂಪ್ಲೇಂಟ್ ತಗೊಂಡಿಲ್ಲ ಸರ್. ನಾನು ಹೇಳಿದ್ದೆ ಸರ್, ಹೆಂಗ್ ಮಾಡಿದ್ಕ ಅವರೆಲ್ಲ ನನ್ನ ಕುಂದ್ರಿಸ್ಕೊಂಡು, ಇಲ್ಲ ನಿನ್ಗೆ ಎಷ್ಟು ಹಣ ಬೇಕು, ನಿನಗೆ ಯಾಕೆ ಇರ್ತಕ್ಕಂಥ ಟೆನ್ಷನ್ ಅಂತೀಯಾ, ನೀನು ಒಬ್ಬನೇ ಕೇಳೋದಿದ್ದೆ, ಇಲ್ಲಿ ಯಾರು ಕೇಳ್ತಾ ಇಲ್ಲ ಅಂತೇಳಿ ಇದೆಲ್ಲ ಕ್ವಶನ್ ಬಂದಿದೆ ಸರ್ ನನಗೆ. ಆದ್ರೆ ಅದಕ್ಕೆ ಯಾವುದಕ್ಕೂ ಮೈಟ್ ಮಾಡಿಲ್ಲ ಸರ್. ನಾನು ಹಣಕ್ಕೆ ನಾನು ಬದುಕಿಲ್ಲ. ಇವತ್ತು ನನ್ನ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತೇಳಿ ಇನ್ನು ಕೆಲಸಗಳು ಮಾಡ್ತಾ ಇದ್ದೀನಿ ಸರ್. ಇವತ್ತು ನಮ್ಮ ಪಂಚಾಯತಿ, ಗ್ರಾಮ ಪಂಚಾಯತಿಯಲ್ಲಿ ಹೋದ ಸಲ 190 ಮನೆಗಳು ಬಂದಿದ್ದೀವಿ ಸರ್. ಬರೀ 35,000 ಕೊಟ್ಟರಿಗೆ ಮಾತ್ರ ಮನೆ ಕೊಡೋರು ಸರ್. ಅದನ್ನ ಇವತ್ತು 45 ಮನೆನ ಡೋರ್ ಟು ಚೆಕ್ ಮಾಡಿಸಿ ಮನೆಗಳನ್ನ ಕೊಡಿಸಿದ್ದೀನಿ ಸರ್ ನಾನೀಗ. ಇವತ್ತು ಯಾಕಂದ್ರೆ ಇವತ್ತು ನಮ್ಮ ಕಂದಗಲ್ ಗ್ರಾಮ ಪಂಚಾಯತಿಯಲ್ಲಿ ಕೇಳೋದು ಸರ್, ಇಲ್ಲೇ ಅರಣ ಸಿದ್ದೇಶ್ ಅಂತ ಅದಾರ, ಅವ್ರ ಪರಿಸ್ಥಿತಿ ಏನಾಗಿತ್ತು ಕೇಳಿ ಸರ್, ಅವ್ರ ಬಾಯಿಂದ ಕೇಳ್ರಿ, ಅವ್ರಿಗೆ ಏನಾಗಿತ್ತು, ನಾನು ಹೋಗಿ ಏನು ನ್ಯಾಯ ಕೊಡಿಸಿನಿ ಕೇಳ್ರಿ ಅವ್ರು.